ಸರ್, ಈಗ ತಿಮ್ಮರೋಡಿ ಅವರು ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಇವ್ರ ಸಂಪರ್ಕ ಹೇಗಾಯ್ತು, ಮತ್ತೆ ನಂತರ ಅವ್ರ ಜೊತೆ ನಿರಂತರ ಕಾಂಟ್ಯಾಕ್ಟ್ ಬಂದ್ರೆ ಆ ವಿಡಿಯೋ ಮಾಡಿದ ಸಂದರ್ಭದಲ್ಲಿ ಅವ್ರ ಸಂಪರ್ಕದ ಮೂಲಕನೇ ಅವ್ರ ರಿಕ್ವೆಸ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ರು. ಹೇಗೆ ಸರ್, ನಿಮ್ಗೆ ಏನು ಮಾಹಿತಿ ಇದ್ರ ಬಗ್ಗೆ? ಬಹುಶಃ ಹಾಗೆ ಅವ್ರಿಗೂ ನಂತರ ಕಾಂಟ್ಯಾಕ್ಟ್ ಆದರು. ನಂತರ ಕಾಂಟ್ಯಾಕ್ಟ್ ಆಗಿದ್ದಾಗ ಇವನನ್ನು ಅವರ ಜೊತೆಗೆ ತಗೊಂಡಿರ್ಬೋದು. ಬರಪ್ಪ ಹಿಂಗೆಲ್ಲ ಅನ್ಯಾಯ ನಡೆದಿದೆ, ಇವನನ್ನು ಏನು ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಾಗಿ ನೋಡಿ ಇಲ್ಲೆಲ್ಲ ಅನ್ಯಾಯ ನಡೆದಿದೆ ಅಂತಕ್ಕಂಥ ಎಲ್ಲನೂ ಕೂಡ ಮಣ್ಣಿಗೆ ತುಂಬಿಟ್ಟಿದ್ದಾರೆ. ಇವನಿಗೆ ಏನಾಗಿದೆ, ಇಲ್ಲಿ ಏನೋ ನಡೆದಿದೆ, ಇಲ್ಲಿದ ತೋರಿಸ್ಬೇಕು ಅಂತ ಇವನನ್ನು ಇದು ಮಾಡಿದ್ದಾರೆ. ಆಗ ಇವನು ಇದನ್ನು ತೋರಿಸ್ಬೇಕು, ಇಲ್ಲಿ ಏನೇನು ಘಟನೆಗಳು ನಡೆದಿದ್ದಾವೆ ಇವನ್ನೆಲ್ಲ ತೋರಿಸ್ಬೇಕಂತಕ್ಕಂಥದ್ದು ಇವನಿಗೆ ಮನಸ್ಸಿಗೆ ಬಂದಿದೆ. ಬಂದ ಮೇಲೆ ಇವನು ವಿಡಿಯೋ ಅಲ್ಲಿ ತಪ್ಪು ನೆಪ್ಪು ಇವನಿಗೇನು ಗೊತ್ತಿಲ್ಲ. ಆಗ್ಲಿಂದ ಇವನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದಾನೆ ಇವನು ಅವ್ರ ಜೊತೆ ಸೇರಿಕೊಂಡು. ಸರ್, ಈ ಪ್ರಕರಣದಲ್ಲಿ ಅಭಿಷೇಕ್ ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಅಲ್ಲಿ ವಿಡಿಯೋ ಮಾಡಕ್ಕೆ ಹೋಗ್ಲಿಕ್ಕೆ ಶುರು ಮಾಡೋದು? ನಿಮ್ಮ ಜೊತೆ ಏನು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಯಾವ ಉದ್ದೇಶನ ಮಾಡಕ್ಕೆ ಶುರು ಮಾಡಿದೆ? ವ್ಯೂಸ್ಗಾಗಿನ, ಅಥವಾ ಅದರಿಂದ ಒಂದಷ್ಟು ಆದಾಯ ಬರ್ತಿದೆ ಅಂತನ, ಅಥವಾ ಅಲ್ಲೇನೋ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ನಾನು ಮಾತಾಡಕ್ಕೆ ಶುರು ಮಾಡಬೇಕು ಅಂತ, ಏನು ಯಾವ ವಿಚಾರಕ್ಕೆ ಮಾತ್ರ ನೀವು ಇದ್ರ ಬಗ್ಗೆ ಮೊದಲು ಡಿಸ್ಕಸ್ ಮಾಡಿದ್ದೀರಾ ಸರ್? ಸರ್, ಇವನು ವ್ಯೂಸು ಅನ್ನೋದಕ್ಕಿಂತ ಮುಖ್ಯವಾಗಿ ಇವನಿಗೆ ವಿವರಿಸಿದ್ರು. ವ್ಯೂಸು ಅನ್ನೋದಕ್ಕಿಂತ ಮುಖ್ಯವಾಗಿ ಇವನು ಅಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಕೆಲವರು ಬಿಂಬಿಸಿದ್ರಲ್ಲ. ನಂತರ ಗಿರೀಶ್ ಮಟ್ಟಣ್ಣವರು ಇವರೆಲ್ಲ, ಜಯಂತ್ ಇರ್ಬೋದು, ಇವರೆಲ್ಲ ಬಿಂಬಿಸಿದಾಗ ಏನಾಯ್ತದೆ, ಇಲ್ಲಿ ಏನೇ ಇದು ಅವ್ರಿಗೆ ಏನೋ ಅಂತಂದರೆ ಇವನಿಗೊಂದು ಅವನನ್ನು ಡಿಸ್ಪ್ಲೇ ಮಾಡೋಕ್ಕೆ ಬೇಕಾಗಿತ್ತು ಆ ಇನ್ಸಿಡೆಂಟನ್ನು. ಹಾಗೇನಾಗಿದ್ರು ಇವನು ನಿಜ ಅಂತ ತಿಳ್ಕೊಂಡು, ನಿಜನ ಸುಳ್ಳೆ ಇನ್ನೂ ಗೊತ್ತಾಗಿಲ್ಲ, ಹಂಗೆ ಅಂದ್ಕೊಂಡು ಅವನು ಅಲ್ಲಿಗೆ ಹೋಗಿದ್ದಾಯಿತು ಸರ್. ನಂತರ ಅವರೆಲ್ಲ ಪರಿಚಯ ಆಗ್ತಾರೆ. ಪರಿಚಯ ಆದ್ದರಿಂದ ಇವನು ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಿದ್ದಾನೆ, ಇವನನ್ನು ಇದು ಮಾಡೋಣ, ನಮ್ಮ ಏನೇನು ಆಗ್ತದೆ ಇದನ್ನೆಲ್ಲ ಇವನು ತೋರಿಸ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಅವರು ಇವನು ಹಾಗೆ ಉಳ್ಕೊಂಡ. ನಾವು ಹೇಳಿದೆ, ಏನಾರ ಪ್ರಾಬ್ಲಮ್ ಇದ್ದರೆ ನೀನು ಹೋಗ್ಬೇಡ ಕಣಪ್ಪ, ಬೇಡ ಅಂತ. ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ನಡೆದಿರೋದೇ ಅದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಮಾಡ್ತೀನಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ನೀವೇ ಗಾಬರಿ ಪಟ್ಕೋಬೇಡಿ ಅಂತ ಹೇಳ್ತಾ ಇದ್ದೆ ನಮಗೆ. ಈಗ ಏನು ಗಿರೀಶ್ ಮಟ್ಟಣ್ಣ ಅವರು, ತಿಮ್ಮರೋಡಿ ಅವರು ಅಪಪ್ರಚಾರ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂತಕ್ಕಂಥ ಮಾತುಗಳು ಏನು ಚರ್ಚೆಗಳು ನಡೀತಾ ಇದೆ. ಸೊ ಇದರಲ್ಲಿ ಈ ಅಭಿಷೇಕನ್ನು ಕೂಡ ಬಳಸ್ಕೊಂಡಿದ್ದಾರೆ ಅಂತೇಳಿ ಈಗ ನಿರಂತರವಾಗಿ 3 ದಿನದಿಂದ ವಿಚಾರಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಗನ ಜೊತೆ ಮಾತಾಡಿದ್ರ ಅಥವಾ ಅಧಿಕಾರಿಗಳ ಜೊತೆ ಏನಾದ್ರು ಮಾತಾಡಿದ್ರೆ ಏನು ತಮಗೇನು ಫೀಡ್ಬ್ಯಾಕ್ ಸಿಕ್ಕಿದೆ ಸರ್? ಸರ್, ಇಲ್ಲ, ಅಧಿಕಾರಿಗಳ ಜೊತೆ ನಮಗೆ ಗಾಬರಿ ಆಯಿತು. ಬರಲಿಲ್ವಲ್ಲ ಹುಡುಗ ಅಂತ ಫೋನ್ ಮಾಡಿದೆವು. ಯಾರಿಗೆ SIT SP ಅವರಿಗೆ ಫೋನ್ ಮಾಡಿದೆವು. ಅವ್ರು ಫೋನ್ ಮಾಡಿದಾಗ, ಇಲ್ಲ ಹಾಗೇನಿಲ್ಲ, ಇಲ್ಲಿ ತನಿಖೆ ನಡೀತಾ ಇದೆ, ಏನೋ ಗಾಬರಿ ಪಡ್ತಕ್ಕಂಥ ವಿಚಾರ ಏನಿಲ್ಲ, ಆ ಹುಡುಗ ಒಳ್ಳೆಯೇ ಇದ್ದಾನೆ, ಹಾಗಾಗಿ ಏನಿದಿಲ್ಲ ಬಿಡಿ, ಒಂದು ಸ್ವಲ್ಪ ಎಲ್ಲ ವಿಡಿಯೋಗಳನ್ನೆಲ್ಲ ಇದು ಮಾಡ್ಕೊಂಡು ನಂತರ ಕಳಿಸ್ತೀವಿ, ಇನ್ನೂ ಪ್ರೋಸೆಸ್ಗಳು ಮುಗ್ದಿಲ್ಲ, ಮಾತಾಡಿಸೋದಾರು ಮಾತಾಡಿ ಅಂತ ಅಂದರು. ಅವರ ಫೋನಲ್ಲೇ ಕೊಟ್ಟು ಅವನನ್ನು ಮಾತಾಡಿದೆ, ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಂದೇನು ಇದಿಲ್ಲ, ಹಾಗೇನು ಪ್ರಾಬ್ಲಮ್ ಇಲ್ಲ ಬಿಡಿ, ನೀವೇ ಗಾಬರಿ ಆಗ್ತೀರಿ ಅಂತ ಅವನು ಹೇಳಿದೆ ನಮಗೆ. ಹಾಗಾಗಿ ನಮಗೆ ಒಂದು ಧೈರ್ಯ ಬಂತು. ನಂತರ ಅವರು ಅಲ್ಲೇ ಉಳಿಸ್ಕೊಂಡು ಕ್ವಾರ್ಟರ್ಸಲ್ಲೆಲ್ಲ ಇವನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವನನ್ನು ಅದಂತೂ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇ ಬಹುಶಃ ಇವನಿಗೆ ಟೋಟಲಿ ಇಲ್ಲಿ ಏನು ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಏನೂ ಗೊತ್ತಿಲ್ಲ ಇವನಿಗೆ. ಆ್ಯಕ್ಚುಲಾಗಿ ಈ ಜನಗಳು ಇವನು ಏನಪ್ಪ ಅಂದರೆ ಒಂಥರ ಮುಗ್ಧ, ಈ ಹೇಳಿದ್ರೆ ಏನಾರು ನಂಬ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇದೆ ಇವನಲ್ಲಿ. ಹಾಗಾಗಿಬಿಟ್ಟು ಇವನು ಹೇಳಿದ, ನಿಜ ಏನೋ ಇದೆ ಅಂದ್ಕೊಂಡು ಇವನು ಅದೇ ಈ ಅವ್ರು ಕುಣಿಸ್ದಂಗೆ ಕುಣಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟ. ಆ ಥರ ಆಗಿ ಇವೆಲ್ಲ ಒಂಥರ ನಮಗೆ ನೆಮ್ಮದಿ ಇಲ್ದಂಗೆ ಇವೆಲ್ಲ ಇನ್ಸಿಡೆಂಟ್ಗಳು ಆಗ್ತಿರೋದು. ಬಹುಶಃ ಅಲ್ಲಿ ಏನು ಆಗಿಲ್ಲ, ಇವನ ಪಾತ್ರ ಮೇಯ್ನಾಗಿ ಏನಿಲ್ಲ ಅನ್ನಿಸ್ತದೆ ನಮಗೆ. ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ವಲ್ಲ, ಏನಿಲ್ಲ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಬರ್ತಾನೆ, ಇವತ್ತು ಬರ್ತಾನೆ ಅವನು.